ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟಿ.ಕೆ ಗೇಮಿಂಗ್. ಇವತ್ತು ಈ ವಿಡಿಯೋದಲ್ಲಿ ಏನಪ್ಪ ನೋಡ್ತಾ ಇದ್ದೀವಿ ಅಂದರೆ, ನಮ್ಮ ಹುಡುಗರೆಲ್ಲ ಬರೀ ಕಿಲ್ಚೋರ್ ಮಾಡ್ತಾ ಇರ್ತಾರೆ. ಆ ಕಿಲ್ಚೋರ್ ಮಧ್ಯದಲ್ಲಿ ನನ್ನ ಟಾಪ್ ಕಿಲ್ ನಾನೇ ಇರಬೇಕು ಅಂತಂದು ಹೇಳಿ ಬಂದಿದ್ದೀನಿ. ಹಾಟ್ ಡ್ರಾಪ್ ಸ್ಟೇ ಅಲರ್ಟ್. ಇರಲಿ ಎಷ್ಟೋ ಜನ ಅಲ್ಲಿ ನಿಮ್ಗೆ ಮಾಡೋ ಕೆಲಸ ಇಲ್ಲ ಅಂದರೆ ಬೇರೆ ಬೇರೆ ಸೈಡ್ ಹೋಗ್ರು, ನಾನು ಬರೋ ಕಡೆನೇ ಬರ್ತಿರಲ್ರು ನೀವೆಲ್ಲ. ಮೊದಲೇ ನಾವು ಬಾಟ್ ಪ್ಲೇಯರ್ಸು, ನಮ್ಮ ಹತ್ರ ಬಂದ್ಬಿಟ್ಟು ಎಲ್ಲ ನಮ್ಮನ್ನೇನು ಮನೆ ಕಳಿಸ್ಬೇಕಂತ ಬರ್ತಾರೇನಪ್ಪ ಇವರು. ನಾವೆಲ್ಲ ಚಂದ ಲೂಟ್ ಮಾಡ್ಕೊಂಡು ಹೋಗ್ಬಿಡೋಣ. ಲ್ಯಾಗ್ ಆಗ್ತೈತೆ ಹೋಗ್ಗುರು. ಇಲ್ಲಿ ಯಾವ ಗನ್ಗಳು ಇಲ್ಲ, ಒಳ್ಳೇದು ಇದೆ. ಅದು ಹೊರಗಡೆ ಫೈರ್ ಆಯ್ತೈತೆ. ನಮ್ಮ ಹುಡುಗ ಒಬ್ಬ ಡೌನು. ನೋಡೋಣ ಇದಿನ್ನೂ ಎಷ್ಟೊತ್ತಾಗುತ್ತೆ. ಒಳ್ಳೆ ಗನ್ ಸಿಕ್ತು. ಹೊರಗಡೆ ಫೈರ್ ಆಗ್ತಿರೋ ಇದೆ. ಆಯ್ತೈತೆ. ಓ ಒಬ್ಬನೇ ಓ ಇಲ್ಲ ಹತ್ತೋಯ್ತೀನಿ ಗುರು. ನಾನು ಇಲ್ಲಿದ್ರೆ ಮಾತ್ರ ಇದೇನು ಗುರು, ಫೋನ್ ಈ ಲೆವೆಲಿ ಲ್ಯಾಗ್ ಆಗುತ್ತೆ. ಬರ ಹೊಡಿತೀನಿ ಬರಲೇ. ಹೆಡ್ ಓ ಶಟಿಲ್. ನಮ್ಮ ಹುಡುಗ ಆಲ್ರೆಡಿ ಇಬ್ಬರನ್ನು ಡೌನ್ ಮಾಡಿ ಕಿಲ್ಲೇ ಮಾಡಿಬಿಟ್ಟವನು ಗುರುವೆ. ನಾವಿಲ್ಲೆಲ್ಲ ಲೂಟ್ ಮಾಡ್ಕೊಂಡು ಹೋಗೋಣ. ಅವನು ಲೇ ತಡಿಯೋ ಶಿಷ್ಯ. ನನ್ನ ಕಡೆ ಪ್ಯಾರಫಲ್ ಐತೆ, ತಡಿಯೋ. ಕನೆಕ್ಟ್ ಆಯ್ತಿಲ್ಲ ಗುರು ಇದು ಹೆಡ್ಡಿಗೆ. ನಿನ್ನ ಇವತ್ತೆಷ್ಟೊತ್ತಾದ್ರಾಗಲಿ ಅವ್ನು ಹೆಡ್ಡಿಗೆ ಹೊಡಿಬೇಕು. ಈ ಥರ ಬಿತ್ತು ಅಣ್ಣ. ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಬರ್ತೀವಿ. ಅಲ್ಲಿ ಸಿಗಲ್ಲ ಗೈಸ್. ಇಲ್ಲಿ ತುಂಬಾ ಡ್ಯಾಮೇಜ್ ಕೊಟ್ಟಿರ್ತೀನಿ. ಸಾಪಲ್ಲಿ ಇಲ್ಲೇ ಹೊಡ್ಬೇಕು ಗೈಸ್. ನೀವು ಕಿಲ್ಚೋರ್ ಆಗೋದು ಮಾತ್ರ ಅಡಿಯಲ್ಲೋ. ಸ್ವಲ್ಪ ವೆಯ್ಟ್ ಆದರೂ ಕೊಡ್ರೋ ನನಗಲ್ಲಿ. ಒಬ್ರು ನೋಡಿದ ತಕ್ಷಣ ನೀವು ಹಂಗೆ ರೆಸ್ಟ್ ಮಾಡಿಬಿಟ್ರೆ. ಯಾವ್ದು ಅದು ಕ್ಯಾರೆಕ್ಟರ್ ಸ್ಕಿಲ್ ಎಲ್ಲ ಯೂಸ್ ಮಾಡ್ತವನೆ. ತಗೋ ಶಿಷ್ಯ. ಹೋಯ್ತು ನನ್ನ ಕಿಲ್ಚೋರ್. ಸೈ ಸ್ವಲ್ಪ ನೋಡ್ಕೊಂಡು ಆಡೋಲ್ಲ. ಸತ್ತೋದಾ? ತಡಿಯ ನೀನು ಬರೀ ಸತ್ತೋಗೋ ನೀನು. ನನ್ನ ಫ್ರೆಂಡಿಗೆ ರಿವೈವ್ ಮಾಡಿಬಿಟ್ಟು ನಾನು ಸ್ವಲ್ಪ ರಿಪೇರ್ ಕಿಟ್ ಎಲ್ಲ ಹಾಕೊಂಡು, ಇಲ್ಲ ಡೌನ್ ಆಗಿರೋ ನಮ್ಮ ಇಬ್ಬರು ಪ್ಲೇಯರ್ಸು ಕಿಲ್ ಆಗಿರ್ತಾರೆ. ಅವ್ರಿಗೆ ರಿವೈವ್ ಮಾಡಬೇಕೀಗ ಹೋಗಿ. ನನ್ನ ಹತ್ರ 900 ಟೋಕನ್ಸ್ ಇದ್ದಾವೆ. ಒಬ್ಬನ ರಿವೈವ್ ಮಾಡ್ಬೋದು. ಸೈ ನೀನೊಬ್ಬನ ರಿವೈವ್ ಮಾಡೋ. ಅವನ ಹತ್ರ ಟೋಕನ್ಸ್ ಇಲ್ಲ ಅನಿಸುತ್ತೆ. ನನ್ನ ಹತ್ರ ಇನ್ನೂ ಒಂದು 200 ಆದರೆ ಬಂದ್ ಮಾಡ್ತೀನಿ. ನನ್ನ 100 ಆದ್ರೂ ಇಲ್ಲೇ ಇದ್ದಾವೆ ಗೈಸ್. ನಾನು ಲಕ್ ಅಂದರೆ ಇದು ಅಲ್ವಾ. ನಾನು ಏನೇ ಬೇಕಂದ್ರೂ ಕೈಗೆ ಸಿಗ್ತೈತೆ. ಅದೇನು ಮಾಡಲಿ, ನಮ್ಮ ಹುಡುಗ ಫುಲ್ಲು ಕಿಲ್ಚರ್ ಮಾಡಿಬಿಟ್ಟ. ಇಲ್ಲಿ ಇವಾಗ ಅವನಿಗೂ ರಿವೈವ್ ಮಾಡೋಣ. ದೇವ ಶ್ರೀ ಗಣೇಶ ಅನ್ಕೊಂತ ಹೋಗ್ಬಿಡೋಣ ಗೈಸ್ ಇಲ್ಲಿಂದ. ಫಸ್ಟ್ ನಾವೆಲ್ಲ ಕಿಲ್ಗಳಿಗೆ ಅವ್ನಿಗೆ ರಿವೈವ್ ಮಾಡು. ಯಾಕೋ ರಿವೈವ್ ಆಯ್ತಿಲ್ಲ. ಆಫ್ಲೈನ್ ಆಗೋವನೇ ಶಿಷ್ಯ. ಯಾಕ್ರೋ ಬರ್ತಿರಲ್ಲ ನೀವು ಆಫ್ಲೈನ್ ಆಗೋರೆಲ್ಲ. ನಾವು ಅಲ್ಲಿಂದ ಹೋಗ್ಬಿಡೋಣ. ಈ ಜಾಗ ಸರಿ ಇಲ್ಲ. ಎಲ್ಲ ಫೈರ್ ಆಯ್ತೈತೆ. ಶಿಷ್ಯ ಮೇಲೆ ಅವನು ಇಲ್ಲೂ ಅಲ್ಲ ಕಂಡ. ಹಿಂದೆ ಲ್ಯಾಂಬೋರ್ಗಿನ್ನೇ ಇದೆ. ನಾನು ಲ್ಯಾಂಬೋರ್ಗಿನ್ ತಗೊಂಡು ಬಂದೇ ಇರೋಲ್ಲ ಶಿಷ್ಯ. ಟೆನ್ಷನ್ನೇ ತಗೊಳಕ್ಕೆ ಹೋಗ್ಬೇಡ. ನಿನ್ನ ಸಾವು ನನ್ನ ಕೈಯಿಂದನೇ. ನೋಡ್ರಿ ಗೈಸ್, ಇಲ್ಲಿ ಅವ್ನಿಗೆ ಹೆಂಗೆ ಹೊಡಿತೀನಿ ಅಂದರೆ ಮಸ್ತ್ ಹೊಡಿತೀನಿ. ಅಷ್ಟೊಳಗೆ ನನ್ನ ಫ್ರೆಂಡ್ ಕಿಲ್ಚರ್ ಮಾಡಿಬಿಡ್ತಾನೆ. ನಮ್ಮ ಸಾಯಿಗೆ ಕಿಲ್ಚರಿಂದ ಅವಾರ್ಡ್ ಅನ್ನೋದು ಸಿಕ್ಕರೆ ಅವನಿಗೆ ಸಿಗಬೇಕು. ಆ ಕಡೆ ಇಬ್ಬರು ಓಡೋಗ್ತಿದ್ದಾರೆ ಗೈಸ್. ಅಲ್ಲಿ ಹೋಗಿ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಚೆನ್ನಾಗಿ ಎತ್ಲಗೋದು ಇವರು. ಇರು ಬಾ ತಗೋ ತಲೆಗೆ. ಸತ್ತೋಗೋ. ಬರ್ತಾವಳೆ ಅವಳು. ಸತ್ತೋಗಿ ಜಲ್ದಿ. ಶೇಟ್, ಅವಳು ನನ್ನ ಗ್ಲೂವಲ್ಲೇ ಲಾಕ್ ಆಗಿದ್ದಾಳೆ ಗುರು. ತಗೋ ಶಿಷ್ಯ. ಸಾಯಿ ನಿನ್ಗೆ ಅವಾರ್ಡ್ ಕೊಡಲೇಬೇಕಿತ್ತು. ಸಾಯಿ ಅಲ್ಲ ಪಾಪ, ಇದು ಯಾರೋ ಇನ್ನೊಬ್ಬ ಸುಮ್ಮನೆ. ಇನ್ನು ಆಫ್ಲೈನ್ ಆಗಿದ್ದ ತಾನೆ. ಹೆಂಗೋ ಬಂದ್ಬಿಟ್ಟೆ ಮತ್ತೆ. ಅಲ್ಲಿಂದ ಎಲ್ಲ ನೋಡ್ಕೊಂಡ್ಬಂದ್ವಿ. ಇಲ್ಲಿ ಫೈರ್ ಆಯ್ತಾಯಿತ್ತು. ನೋಡಿದ್ರೆ ಇಲ್ಲಿ ಡ್ಯಾಮೇಜೇ ಕೊಡ್ತಿಲ್ಲ ಗುರು ಗನ್ನು. ನಾನು ಏನು ಮಾಡಲಿ ಹೇಳು. ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್? ಅಲ್ಲೊಬ್ಬನೇ ನಾನು ನೋಡ್ಕೊಂಡಿರಲಿಲ್ಲ ಆ ಗೇಮಲ್ಲಿ. ಒಳಗಡೆ ಮಾತ್ರ ನಮ್ಮ ಹುಡುಗನಿಗೆ ಸಾಯಿಗೆ ಡ್ಯಾಮೇಜ್ ಕೊಡ್ತಾರೆ ಕಿಲ್ಚರ್ ಫಿಟ್ಗೆ. ನಮ್ಮ ಹುಡುಗ ಬಂದ. ಇವ್ನು ಎನಿಮಿನಾ? ಹಿಂದ್ಗಡೆಯಿಂದ ಬರ್ತೀಯಾ? ಬಾ ಇದೀನಿ ಬಾ. ನಾನಿಲ್ಲ ಈ ಥರನಾ ಹೊಡಿಯೋದು? ಕಲ್ಸ್ಕೊಡ್ಬೇಕಪ್ಪ ನೀವೆಲ್ಲ. ಮೆಸೇಜ್. ಇಲ್ಲಿಂದ ಸ್ವಲ್ಪ ಆಟ ಆಡ್ಕೊಂಡು ಹೋಗ್ತೀನಿ ಗುರು. ಇಲ್ಲೇ ಸ್ವಲ್ಪ ತುಡುಕ್ತೀನಿ. ಎನಿಮಿ ಸಿಗಲ್ಲ. ಇಲ್ಲಿ ಫೈರ್ ಆಗ್ತಿರುತ್ತೆ ಅಂತ ಬರ್ತೀನಿ. ಡ್ಯಾಮೇಜ್ ಕೊಟ್ಟಿರ್ತಾನೆ ಅವನು. ನೋಡಿ ಡ್ಯಾಮೇಜೇ ಕೊಟ್ಟಿಲ್ಲ ಗುರು. ಆ ಕಡೆಯಿಂದ ನೋಡ್ಕೊಂಡು ಬರೋಷ್ಟರಾಗಿ ನನ್ನ ಮಗನನ್ನು ಹೊಡೆದಾಕ್ತಾನೆ. ಇಂಜೆಕ್ಷನ್ ಯೂಸ್ ಮಾಡ್ತೀನಿ, ಆಗಲ್ಲ. ನಮ್ಮ ಸಾಯಿ ನೋಡೋ ಅಷ್ಟರೊಳಗೆ ನನ್ನ ಟೀಮ್ಮೇಟ್ ಅಭಿಯನ್ನು ರಿವೈವ್ ಕೊಟ್ಬಿಡ್ತಾರೆ. ನಾನು ಎಲ್ಲಿ ಇಳ್ದಿದ್ನ ಅಲ್ಲೇ ಇಳಿದು ನನ್ನ ಗನ್ಗಳೆಲ್ಲ ತಗೊಂಡು ಹೋಗ್ಬಿಡೋಣ. ನನ್ನ ಮಕ್ಳಿಗೆ ಗೊತ್ತಿಲ್ಲ ಅನ್ಸುತ್ತೆ ನಂದಿದ್ದು 2ನೇ ಜನ್ಮ. ಫಸ್ಟ್ ಜನ್ಮದಲ್ಲೇ ನಾನು 5 ಕಿಲ್ ಮಾಡಿರೋ ಹುಡುಗ ಇದ್ದೀನಿ. ಇನ್ನು 2 ಸತಿ ಬದುಕ್ಸಿರೇ ಬಿಡ್ತೀನಾ? ಸಾಯಿ ನಾಕೌಟ್ ಮಾಡ್ದ. 6 ಕಿಲ್ಲು. ಅವನು ಡೌನ್ ಆಗ್ತಾನೀಗ. ಶಟ್.
ಏನೂ ಮಾಡೋಕ್ಕಾಗಲ್ಲ. ನನ್ನ ಕಿಲ್ ನಾನು ಲೂಟ್ ಮಾಡ್ಕೊಂಡು ಅವ್ರಿಗೆ ರಿವೈವ್ ಮಾಡಿಬಿಡೋಣ. ಕಿಲ್ ಚೆನ್ನಾಗಿ ಲೂಟ್ ಮಾಡಿಬಿಡೋಣ. ಅಲ್ಲೆಲ್ಲ ಲೂಟ್ ಮಾಡ್ಕೊಂಡು ಕಾಯಿನ್ಸ್ಗೋಸ್ಕರ ಸರ್ಚ್ ಮಾಡ್ತೀನಿ, ಎಲ್ಲೂ ಕಾಯಿನ್ಸೇ ಸಿಗೋಲ್ಲ. ಮುಂದೆನೇ ಫೈರ್ ಆಗ್ತಾ ಇರುತ್ತೆ. ನಾನು ಹೋಗಿ ನೋಡ್ತೀನಿ, ಒಬ್ಬನು ಡೌನ್ ಮಾಡಿರ್ತಾನೆ. ನಾನು ಸಿಕ್ಕಿಲ್ಲ ಅಂತಂದು ಹೇಳಿ ನೋಡಿದ್ದೀನಿ, ಸಿಕ್ಕಿಲ್ಲ ಬಂದೇ ಬಿಡ್ತು. ಈ ನನ್ನ ಮಗನಿಗೆ ಕೊಟ್ಟು ಮಲಗಿಸಿದೆ. ಮೇಲ್ಗಡೆಯಿಂದ ಒಬ್ಬ ಇಳ್ದ, ಅವ್ನು ನೋಡಿಯೋಕೆ ಹೋಗೋಣ. ಟೀಮೆಲ್ಲ ವೈಫೈಟ್ ಆಗ್ತೈತೆ. ಇನ್ನು 9 ಜನ ಅವರೇ. ಇವತ್ತು ಎಷ್ಟೊತ್ತೇ ಇದ್ರು ನಾನದೇ ಭುಯ್ಯ ಮಾಡಬೇಕು. ಫೋನ್ ಇಷ್ಟೊಂದು ಲ್ಯಾಗ್ ಆದರೆ ನಾವು ಹೆಂಗೆ ಆಡಲಿ ಗುರು? ಪಾಪ ರಿವೈವ್ ಮಾಡ್ತಾನವನು, ನಾನು ಅವನ್ನೇ ಹೊಡೆದ್ಬಿಟ್ಟೆ. ಇದ್ದಿರೋ ಒಂದು ಕಿಲ್ಲಾದ್ರೂ ಆಗ್ತಿತ್ತು. ಓ ಶೇಟ್, ಆ ಕಿಲ್ಲ ನನಗೆ ಬಂತು ಗುರು. ಹೆಡ್ ಆನ್ ಸ್ಟ್ರೈಟ್. ಅಲ್ಲಿಂದ ನೋಡ್ಕೊಂಬರ್ತೀನಿ. ಇಲ್ಲೊಬ್ಬ ಇದ್ದಾನೆ, ಗನ್ ಡ್ಯಾಮೇಜೇ ಕೊಡ್ತಿಲ್ಲ ಗುರು. ಈ ಥರ ಗನ್ ತಗೊಂಡು ನಾನು ಆಡಕ್ಕೆ ಬಂದಿದ್ದೀನಿ. ಅವನಿಗೆ ಗೊತ್ತಿಲ್ಲ ನಾನು ಎಲ್ಲಿದ್ದೀನಿ ಅಂತ. ಒಳ್ಳೆ ಟೈಮಿಗೆ ರಿಲೋಡ್ ಬಿಟ್ಟು ಹೋಗು ಗುರು. ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್? ಶಿಷ್ಯ, ನಿನ್ನ ತಲೆನೇ ಕಟ್ಸ್ಕೊಬೇಡ. ನಿನ್ನ ಸಾವು ನನ್ನ ಕೈಯಿಂದನೇ. ಇಲ್ಲವನು, ಓ ಇಲ್ಲೇ ಅವನೇ ಮಾವ, ಬಂದೇ ಇರೋ ಅಳಿಯ. ಸಾಕಾ, ಟೀಮ್ ಹೋಯ್ತು. ಇಲ್ಲಿ ನಿನ್ನ ಟೀಮು ನೀನೊಬ್ಬನೇ ಲಾಸ್ಟ್ ಇದ್ದಿದ್ದು ಅಂತ ಅಂದರೆ ಹೋಗ್ಬೇಕು ತಾನೆ. ಓ ಇನ್ನೊಬ್ಬನೇ ಇರೋದು. ಅಷ್ಟೊಂದು ನಾವು ಖುಷಿಯಾಗಿ ಲಾಲೆ ಮಟ್ಟ ಹಾಕೊಂಡು ಖುಷಿಯಾಗಿ ನಂದೇ ಇವತ್ತು ಭುಯ್ಯ ಅಂದ್ಕೊಂಡು ಹೋಗ್ತಾ ಇದ್ದೀನಿ. 10 ಕಿಲ್ ಆಗಿದ್ದಾವೆ ಇವತ್ತು. 100ಗೆ 200% ನಮ್ಮದೇ ಭುಯ್ಯ. ಐದವನಿಲ್ಲಿ ನೋಡು ಶಿಷ್ಯ, ತಗೊಳ್ಳೋ ಹೆಚ್ಚು. ಬೀಳ್ತಾ ಇಲ್ಲ. ಕನಿಷ್ಠ ಆಯಿತು, ಹೋಯ್ತು. ಪಾಪ ಅವಳಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅಣ್ಣ ಇರೋದು ಕಿಂಗ್ ಬಾಸ್. ಸೊ ಗೈಸ್, ಇಲ್ಲಿಗೆ ವಿಡಿಯೋ ಎಂಡ್ ಆಗ್ತಿದೆ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.